ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಇನ್ಸ್ಪೈರ್ ಸ್ಮೈಲ್ಸ್. ಇವತ್ತು ನಿಮಗೆ ಆಗಲೇ ಗೊತ್ತಾಗಿದೆ ಮೀಲ್ ಪ್ಲ್ಯಾನ್ ಮಾಡೋದು ಹೇಗೆ ಹೇಳ್ತೀನಿ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಈ ವಾರ ಯಾವ್ಯಾವ ತರಕಾರಿ ತಂದಿದ್ದೀವಿ ಅಂತ ತೋರಿಸ್ತೀನಿ. ನಾನು ಮೀಲ್ ಪ್ಲ್ಯಾನ್ ಮಾಡೋವಾಗ ನಿಮಗೆ ಗೊತ್ತಾಗುತ್ತೆ ಮತ್ತು ಒಂದು ಐಡಿಯಾ ಬರುತ್ತೆ. ಈ ತರಕಾರಿನೆಲ್ಲ ಒಂದು ಕಡೆ ಇಟ್ಕೊಂಡು ಸಪ್ರೇಟ್ ಮಾಡಿ ಕ್ಲೀನ್ ಮಾಡಿ ಅದರ ಜಾಗಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದು ಮೀಲ್ ಪ್ರಿಪೇರ್ ಮಾಡಬೇಕಿದ್ರೆ ತುಂಬ ಈಸಿಯಾಗಿ ಸಿಗುತ್ತೆ ಅಂತ. ಜೊತೆಗೆ ಮೀಲ್ ಪ್ಲ್ಯಾನ್ ಮಾಡೋದಕ್ಕೂ ನಮಗೆ ನಮ್ಮ ಹತ್ರ ಯಾವ್ಯಾವ ತರಕಾರಿ ಅವೈಲೇಬಲ್ ಇದೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ರೀತಿ ಅಂದರೆ ಫಸ್ಟು ಮೀಲ್ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ತರಕಾರಿಗಳನ್ನ ತರ್ಬೋದು. ನಮ್ಮ ಮೀಲ್ ಪ್ಲ್ಯಾನ್ಗೆ ತಕ್ಕಂಗೆ ತರಕಾರಿಗಳನ್ನ ತರೋದು. ನಾನು ಮುಂಚೆನೇ ತರಕಾರಿ ಆ ವಾರದಲ್ಲಿ ಯಾವುದು ಬಂದಿರುತ್ತೆ, ಚೆನ್ನಾಗಿ ಯಾವುದು ಸಿಗುತ್ತೆ ಅದನ್ನು ತರ್ತೀವಿ. ಆಮೇಲೆ ಅದಕ್ಕೆ ತಕ್ಕಾಗಿ ಮೀಲ್ ಪ್ಲ್ಯಾನ್ ಪ್ರಿಪೇರ್ ಮಾಡ್ಕೊಳ್ತೀನಿ. ನೀವು ಯಾವ ರೀತಿ ಕಂಫರ್ಟಬಲ್ ಇರುತ್ತೋ ಆ ರೀತಿ ಮಾಡಬಹುದು. ಈಗ ನಾನು ತರಕಾರಿಗಳನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಅದರ ಜಾಗಕ್ಕೆ ಅದನ್ನು ಇಡ್ತಾ ಇದ್ದೀನಿ. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನಾನು ಕೆಳಗಡೆ ಒಂದು ಪೇಪರ್ ಮೇಲ್ಗಡೆ ಒಂದು ಪೇಪರ್ ಇಟ್ಟು ಬಾಕ್ಸ್ನಲ್ಲಿ ಇಡ್ತೀನಿ. ಅದು 15 ಡೇಸ್ ಆದರೂ ತುಂಬ ಚೆನ್ನಾಗಿ ಇರುತ್ತೆ. ಮೆಣಸಿನ್ಕಾಯಿನ ಆದಷ್ಟು ತೊಟ್ಟನ್ನು ಬಿಡಿಸಿ ಇಟ್ಟರೆ ತುಂಬ ದಿನ ಚೆನ್ನಾಗಿರುತ್ತೆ, ಹಾಳಾಗೋದಿಲ್ಲ. ನಾನು ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣನ್ನು ಒಂದೇ ಬಾಕ್ಸ್ನಲ್ಲಿ ಇಡ್ತಾ ಇದ್ದೀನಿ. ಇದು ನಮಗೆ ಸಾಕಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ಕೆಳಗಡೆ ಒಂದು ಪೇಪರ್ ಮೇಲ್ಗಡೆ ಒಂದು ಪೇಪರ್ ಹಾಕಿ ಇಟ್ಟರೆ ಬಾಕ್ಸ್ನ ಎತ್ತಿಟ್ಟರೆ ಫ್ರಿಡ್ಜಲ್ಲಿ ಇದು 15 ದಿನ ತುಂಬ ಫ್ರೆಶ್ ಆಗೇ ಇರುತ್ತೆ. ಈಗ ನಾನು ಮಿಕ್ಕಿದ ತರಕಾರಿಗಳನ್ನೂ ಅದರದ್ರ ಜಾಗಕ್ಕೆ ನಾನು ಇಡ್ತಾ ಇದ್ದೀನಿ. ಟೊಮೆಟೊನ ನಾನು ಹೊರಗಡೆನೇ ಇಡ್ತೀನಿ. ಪ್ಲೇಟಲ್ಲಿ ಒಂದು ಕೆಳಗಡೆ ಒಂದು ಪೇಪರ್ನ ಇಟ್ಟು ಅದ್ರ ಮೇಲೆ ಟೊಮೆಟೊನ ಇಟ್ಟು ಮೇಲ್ಗಡೆ ಫ್ರೂಟ್ ಕವರ್ ಬರುತ್ತಲ್ಲ ಅದನ್ನು ಮುಚ್ಚಿಟ್ರೆ ಟೊಮೆಟೊ ತುಂಬ ದಿನ ಫ್ರೆಶ್ ಆಗಿ ಇರುತ್ತೆ, ಏನೂ ಹಾಳಾಗೋದಿಲ್ಲ. ಬೆಂಡೆಕಾಯಿನೂ ಸಹ ನಾನು ಬಾಕ್ಸಲ್ಲಿಡ್ತೀನಿ. ಕೆಳಗಡೆ ಒಂದು ಪೇಪರ್ ಮೇಲ್ಗಡೆ ಒಂದು ಪೇಪರ್ ಹಾಕಿ ಬಾಕ್ಸ್ನಲ್ಲಿ ಮುಚ್ಚಿಟ್ಟು ಫ್ರಿಡ್ಜ್ನಲ್ಲಿ ಇಡ್ತೀನಿ. ಬೇಕಾದಾಗ ಎತ್ಕೊಂಡು ಯೂಸ್ ಮಾಡ್ಬೋದು. ಅದು ಕೂಡ ಫ್ರೆಶ್ ಆಗಿರುತ್ತೆ, 1 ವೀಕ್ ಫುಲ್ ಫ್ರೆಶ್ ಆಗೇ ಇರುತ್ತೆ. ಮಿಕ್ಕಿದ ತರಕಾರಿನೂ ಸಹ ಅದರ ಜಾಗಕ್ಕೆ ಎತ್ತಿಟ್ಕೊಳ್ತೀನಿ. ಈಗ ಮೀಲ್ ಪ್ಲ್ಯಾನ್ ಮಾಡೋದು ಹೇಗೆ ಅಂತ ಒಂದು ಐಡಿಯಾ ಕೊಡ್ತೇನೆ. ಫಸ್ಟ್ ಈ ರೀತಿ ಟೇಬಲ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಡೇ ವೈಸ್ ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಈ ರೀತಿ ಡೇಸ್ನೆಲ್ಲ ಒಂದು ರೋನಲ್ಲಿ ಬರ್ಕೊಳ್ಳಿ. ನಾನಿಲ್ಲಿ ಸಂಡೇನ ಮೆನ್ಷನ್ ಮಾಡಿಲ್ಲ, ಆ ದಿನ ನಮ್ಮ ಮನೆಯಲ್ಲಿ ನಾನ್ ವೆಜ್ ಇರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಇನ್ನೊಂದು ಕಾಲಮ್ನಲ್ಲಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಈ ರೀತಿ ಬರ್ಕೊಳ್ಬೇಕು. ಇದರಲ್ಲಿ ಸ್ನ್ಯಾಕ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು. ಆಮೇಲೆ ನಿಮ್ಮ ಹತ್ರ ಈ ವಾರದಲ್ಲಿ ಯಾವ್ಯಾವ ತರಕಾರಿ ಇದೆ ಅಂತ ಒಂದು ಕಡೆ ಬೇರೆ ಶೀಟಲ್ಲಿ ಅಥವಾ ಅದೇ ಶೀಟಲ್ಲಿ ಒಂದು ಕಡೆ ಬರ್ಕೊಳ್ಳೋದು. ನನ್ನ ಹತ್ರ ಈಗ ಬೆಂಡೆಕಾಯಿ, ಟೊಮ್ಯಾಟೊ, ಪಡವಲಕಾಯಿ, ಹೂಕೋಸು, ಪಾಲಕು, ಮಶ್ರೂಮ್ ಇದೆ. ಲಾಸ್ಟ್ ವೀಕದು ಬದನೆಕಾಯಿ ಮತ್ತು ಸೀಮೆ ಬದನೆಕಾಯಿ ಕೂಡ ಉಳಿದಿದೆ. ಸೊ ಇದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಬೇಸಿಕ್ ತರಕಾರಿಗಳು ಏನೇನು ಬೇಕು ಇದಕ್ಕೆ ನನ್ನ ಹತ್ರ ಇರೋದನ್ನೆಲ್ಲ ನಾನು ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಆನಿಯನ್, ಚಿಲ್ಲೀಸ್, ಗಾರ್ಲಿಕ್, ಜಿಂಜರ್, ಕೊರಿಯಾಂಡರ್, ಕರ್ಲಿ ಲೀವ್ಸ್, ಮಿಂಟ್ ಲೀವ್ಸ್, ಟೊಮ್ಯಾಟೊ, ಲೆಮನ್ ಈ ರೀತಿ ನಾವು ನಮ್ಮ ಬೇಸಿಕ್ ತರಕಾರಿಗಳನ್ನೂ ಕೂಡ ಲಿಸ್ಟ್ ಮಾಡ್ಕೋಬೇಕು. ಈ ರೀತಿ ಯಾವುದಾದ್ರೂ ಮಿಸ್ಸಿಂಗ್ ಇದ್ದರೆ ಅದನ್ನು ರೀಫಿಲ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಮತ್ತು ನಾವು ಏನೇ ಅಡುಗೆ ಮಾಡಿದ್ರೂ ಇದಕ್ಕೆಲ್ಲ ಬೇಸಿಕ್ ತರಕಾರಿ ಬೇಕೇ ಬೇಕಾಗುತ್ತೆ, ಅದಕ್ಕೋಸ್ಕರ ಈ ರೀತಿ ಲಿಸ್ಟ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮಂಡೇಗೆ ಚಿತ್ರಾನ್ನ, ಚಪಾತಿ, ಬೆಂಡೆಕಾಯಿ ಪಲ್ಯ ಡಿನ್ನರ್ಗೆ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆವಾಗ ಚಿತ್ರಾನ್ನಕ್ಕೆ ನಮಗೆ ಲೆಮನ್ ಇರುತ್ತೆ, ಲೆಮನನ್ನು ಟಿಕ್ ಮಾಡ್ಕೊಬೇಕು. ಆಮೇಲೆ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಬೆಂಡೆಕಾಯಿ ಬೇಕು, ಬೆಂಡೆಕಾಯಿನ ಟಿಕ್ ಹಾಕ್ಕೊಂಡಿದ್ದೀನಿ.
ಮತ್ತು ಟ್ಯೂಸ್ಡೇ ನಾನು ಇಡ್ಲಿ ಚಟ್ನಿ ಮತ್ತು ಮಧ್ಯಾಹ್ನ ನಾನ್ ವೆಜ್ ಇರುತ್ತೆ. ವೆಡ್ನೆಸ್ಡೇ ಹುಳಿಯನ್ನ ಮತ್ತು ಮೊಳಕೆ ಕಾಳು ಸಾಂಬಾರು. ಥರ್ಸ್ಡೇ ಮಸಾಲ ಅಕ್ಕಿ ರೊಟ್ಟಿ ಚಟ್ನಿ. ಮಸಾಲ ಅಕ್ಕಿ ರೊಟ್ಟಿ ನಾನು ಸೀಮೆ ಬದನೆಕಾಯಿ ಮಾಡೋದ್ರಿಂದ ನಾನು ಸೀಮೆ ಬದನೆಕಾಯಿನ ಟಿಕ್ ಮಾಡ್ಕೊಂಡಿದ್ದೀನಿ. ಮತ್ತು ಮಶ್ರೂಮ್ ಬಿರಿಯಾನಿ ರಾತ್ರಿಗೆ ಈ ರೀತಿ ಮಶ್ರೂಮ್ಗೆ ಟಿಕ್ ಹಾಕ್ಕೊಂಡಿದ್ದೀನಿ. ಫ್ರೈಡೇಗೆ ದೋಸೆ ಮತ್ತು ಪಡವಲಕಾಯಿ ಪಲ್ಯ. ಮಧ್ಯಾಹ್ನಕ್ಕೆ ಪಾಲಕ್ ಸೊಪ್ಪು, ದಾಲ್ ಮತ್ತು ರೈಸ್. ಅದಕ್ಕೆ ನಮಗೆ ಪಡವಲಕಾಯಿ ಟಿಕ್ ಮಾಡ್ಕೊಂಡಿದ್ದೀನಿ ಮತ್ತು ಪಾಲಕ್ ಸೊಪ್ಪು ಇದೆ ಅದನ್ನು ಟಿಕ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ಏನೇನು ತರಕಾರಿ ಇದೆ ಆ ಥರ ಪ್ಲ್ಯಾನ್ ಮಾಡ್ಕೊತಾ ಹೋಗೋದು. ಸ್ಯಾಟರ್ಡೇಗೆ ಅಕ್ಕಿ ರೊಟ್ಟಿ ಎಣ್ಣೆಗಾಯಿಗೆ ಬದನೆಕಾಯಿ ಬೇಕು, ಸೊ ಬದನೆಕಾಯಿನ ಟಿಕ್ ಹಾಕ್ಕೊಂಡಿದ್ದೀನಿ. ಗೋಬಿ ಕರ್ರಿ ನೈಟ್ಗೆ ಗೋಬಿ ಕರ್ರಿ, ಪೂರಿ, ಜೀರಾ ರೈಸ್. ಅವತ್ತು ಸ್ಪೆಷಲ್ ನಮಗೆ ವೀಕೆಂಡ್ ಇರೋದ್ರಿಂದ ಅವತ್ತು ಸ್ಪೆಷಲ್ಲು. ಸೊ ಪಾಯಸಮ್ಮ, ಹೂಕೋಸಿದೆ, ಸೊ ಗೋಬಿ ಕರ್ರಿ. ಸೊ ಎಲ್ಲ ಕವರ್ ಆಯಿತು. ಮತ್ತು ಇದಕ್ಕೆ ಏನೇನು ಬೇಸಿಕ್ ತರಕಾರಿ ಬೇಕೋ ಅದೆಲ್ಲ ಇದು ಲಿಸ್ಟಲ್ಲಿದೆ. ಸೊ ಎಲ್ಲನೂ ನನ್ನ ಹತ್ರ ಇದೆ ಅಂತ. ಇದು ನಾನು ರೆಡಿ ಮಾಡಿಕೊಂಡಿರೋ ಮೀಲ್ ಪ್ಲ್ಯಾನು. ನಾನು ಮಧ್ಯಾಹ್ನ ಅಡುಗೆ ಮಾಡಿದ್ರೆ ಅದು ನೈಟ್ಗೂ ಸಾಕಾಗೋ ಥರ ಇರುತ್ತೆ. ಇನ್ನೊಂದು ಕಡೆ ನೈಟ್ ಅಡುಗೆ ಮಾಡ್ತೀನಿ, ಆಗ ಮಾರ್ನಿಂಗ್ದು ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ. ಹೀಗೆ ಪ್ರತಿ ವಾರನೂ ನಾವು ತರಕಾರಿ, ಸೊಪ್ಪು, ಕಾಳು ಎಲ್ಲವನ್ನು ಇರೋ ರೀತಿ ಮೀಲ್ನ ಪ್ಲ್ಯಾನ್ ಮಾಡ್ಕೋಬೇಕು. ಒಂದು ವಾರ ಒಂದು ಥರ ಕಾಳು ಅಥವಾ ಸೊಪ್ಪು ಆದರೆ ಮತ್ತೊಂದು ವಾರ ಇನ್ನೊಂದು ಥರ ಕಾಳು ಅಥವಾ ಸೊಪ್ಪು ಅಥವಾ ತರಕಾರಿ ಹೀಗೆ ಇರೋ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೆ ಎಲ್ಲ ರೀತಿ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ. ಆಮೇಲೆ ನಾವು ಒಂದೇ ಥರ ತರಕಾರಿನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಥರ ಹೊಸ ರೆಸಿಪಿಗಳನ್ನ ಮಾಡ್ಬೋದು. ಒಂದು ವೀಕ್ನಲ್ಲಿ ಈ ರೀತಿ ಇದ್ದರೆ ನೆಕ್ಸ್ಟ್ ವೀಕಲ್ಲಿ ಇದೇ ಥರ ತರಕಾರಿ ಇದ್ದಾಗ ಬೇರೆ ಹೊಸ ರೆಸಿಪಿಗಳನ್ನ ಮಾಡಬಹುದು. ಇದನ್ನು ಪ್ರತಿ ವೀಕ್ನಲ್ಲೂ ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ಏನು ಮಾಡಬೇಕು, ಅಡುಗೆ ಮಾಡೋದು ಏನು ಅಂತ ಟೆನ್ಷನ್ ಇರೋದಿಲ್ಲ. ನೆಕ್ಸ್ಟು ಸ್ನ್ಯಾಕ್ಸ್ ಬಗ್ಗೆ ಹೇಳಬೇಕಂದ್ರೆ ನಿಮ್ಮ ಮನೆಯಲ್ಲಿ ಯಾರಿಗೆ ಯಾವ್ಯಾವ ಥರ ಇಷ್ಟನೋ ಆ ರೀತಿ ಒಂದು ಲಿಸ್ಟ್ ಮಾಡ್ಕೊಳ್ಳೋದು. ಎಕ್ಸಾಂಪಲ್ಗೆ ನಾನಿಲ್ಲಿ ನಮ್ಮ ಮನೆಯಲ್ಲಿ ಎಲ್ರಿಗೂ ಏನೇನು ಇಷ್ಟನೋ ಅದನ್ನು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಎಕ್ಸಾಂಪಲ್ಗೆ ಸ್ಯಾಂಡ್ವಿಚ್, ಚುರುಮುರಿ, ಬಜ್ಜಿ, ಪುರಿ ಒಗ್ಗರಣೆ, ಸೂಪ್ಸು, ಮಿಲ್ಕ್ ಶೇಕ್ಸು, ಪಾಪ್ಕಾರ್ನು, ವಡಾ, ಮಸಾಲೆ ಪುರಿ, ಪಕೋಡ ಈ ರೀತಿ ಲಿಸ್ಟ್ ಮಾಡ್ಕೊಳ್ಳೋದು. ಈ ರೀತಿ ಬರ್ತ್ಕೊಂಡು ಯಾವ ದಿನ ಯಾವ್ದು ಮಾಡೋದು ಅಂತ ಒಂದು ರೋನಲ್ಲಿ ಬರ್ಕೊಳ್ಳೋದು. ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಇದೆಯಾ ಅಂತ ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲಾಂದರೆ ಅದನ್ನು ಮೀಲ್ ಪ್ಲ್ಯಾನಲ್ಲಿ ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟ್ ಈ ಶೀಟ್ನ ನಮ್ಮ ಫ್ರಿಡ್ಜ್ ಮೇಲೆ ಅಥವಾ ಕಿಚನಲ್ಲಿ ಎಲ್ಲಾದರೂ ನಮಗೆ ಕಾಣೋ ರೀತಿ ಇಟ್ಕೊಂಡು ಅದೇ ರೀತಿ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋದು. ಡೈಲಿ ಯಾವ ಅಡುಗೆ ಮಾಡಬೇಕು ಮತ್ತು ನೆಕ್ಸ್ಟ್ ಡೇಗೆ ಏನಾದರೂ ಪ್ರಿಪೇರ್ ಮಾಡಬೇಕಂದ್ರೆ ಮೀಲ್ ಪ್ಲ್ಯಾನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಆಗ ಅದೇ ಪ್ರಿಪ್ರೇಷನ್ಗೂ ಕೂಡ ಸುಲಭ ಆಗುತ್ತೆ. ಇದು ನನ್ನ ಹಸ್ಬೆಂಡ್ ವರ್ಕ್ ಮೇಲೆ ರಾಜಸ್ಥಾನ್ಗೆ ಹೋಗಿದ್ದಾರೆ, ಅದರ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಸ್. ಇದು ನನ್ನ ವೀಕ್ಲಿ ಪ್ಲ್ಯಾನ್ ವಿಡಿಯೋ. ನೀವು ಮೀಲ್ ಪ್ಲ್ಯಾನ್ ಮಾಡೋ ಅಭ್ಯಾಸ ಇಲ್ಲ ಅಂದರೆ ಒಂದು ವೀಕ್ ಈ ರೀತಿ ಮಾಡಿ ನೋಡಿ. ಆಮೇಲೆ ನೀವು ಟೆನ್ಷನ್ ಫ್ರೀ ಆಗಿರ್ತೀರ. ಇವತ್ತೇನು ಮಾಡೋದು, ನಾಳೆ ಏನು ತಿಂಡಿ ಮಾಡೋದು, ಅಡುಗೆ ಏನು ಅಂತ ಟೆನ್ಷನ್ನೇ ಇರೋದಿಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೇನೆ. ಇದಾಗಿತ್ತು ಇವತ್ತಿನ ಮೀಲ್ ಪ್ಲ್ಯಾನ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಮಾಡೋದಕ್ಕೆ ತುಂಬ ಮೋಟಿವೇಟ್ ಆಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.